ಕುಳ್ಳಮ್ಮ ಹೊಡೆದ್ರೆ ಇನ್ನ 1.5 ಅಡಿ ಚಿಕ್ಕಾಗ್ಬಿಡ್ಬೇಕು. ನಮ್ಮಮ್ಮ ಶಾಕ್ ಕೊಡ್ತಾ ಇವಾಗ ಮೈಸೂರಿಗೆ ಹೋಗ್ಬೇಕು ಅಂತವ. ಅದಕ್ಕೆ ಹೇಳೋದು ಬಿಡಿ ಕಮಿಸಿ ಅದು ಅಂತವ. ಗೂರ್ಲು ಬಂದ ನಂಗೆ ಕೆಮ್ತಾ ಇದೆಯಲ್ಲ ಅಂತವ. 63 kg 13 kg ಎಲ್ಲೋಗೈತೆ ಹೇಳಿ? ಎಲ್ಲ ಬರೀ ಹೊಟ್ಟೆಲ್ ಬಂದು ತುಂಬ್ಕೊಂಡೈತಿ. ನಮ್ಮ ಅಜ್ಜಿಗೆ ಇವರು 3ನೇ ತಂಗಿ. ನಮ್ಮಮ್ಮಂಗೆ ಕರ್ಕೊಂಬರೋಣ ಅಂತ ಹೋದೆ. ಅಲ್ಲಿ ನೋಡಿದ್ರೆ ನಮ್ಮಮ್ಮ ಟ್ವಿಸ್ಟ್ ಕೊಟ್ಬಿಡ್ತು ನನಗೆ. ಗೈಸ್ ಇವ್ ನಾಳೆ ಮದುವೆ ಆಯ್ತಂತೆ, ನನಗೆ ಗೊತ್ತಿಲ್ಲ. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ಇವತ್ತು ಬೇಜಾನ್ ವಿಷಯಗಳಿದ್ದಾವೆ. ಬಟ್ ಅದರಲ್ಲಿ ಮೊದಲನೇ ವಿಷಯ ಏನಪ್ಪ ಅಂತಂದರೆ, ನನ್ನ ಮದುವೆ ಪ್ರಿಪ್ರೇಷನ್ಸ್ ತಯಾರಿಗೆ ಅದು ಏನಕ್ಕೆ ಇದು ಮಾಡಿಸ್ತಾ ಇರೋದು ಹೋಗಲಿ. ಓಕೆ ಗೈಸ್, ಮದುವೆ ಟೈಮಲ್ಲಿ ಕಜಾಯ ಊಟ ಹಾಕಿಸ್ತಾರಂತೆ, ನೀರು ಹಾಕೋ ದಿನ. ಸೊ ಅದಕ್ಕೆ ಇವಾಗ ಕಜಾಯಕ್ಕೆ ಏನೇನು ಪ್ರಿಪ್ರೇಷನ್ಸ್ ಬೇಕೋ ಅದನ್ನು ಮಾಡ್ಕೊತಾವ್ರೆ. ಸೊ ಸದ್ಯಕ್ಕೆ ಇವಾಗ ಇಲ್ಲಿ ನೋಡಿ, ಇಲ್ಲಿ ಫುಲ್ ಅಕ್ಕಿನೆಲ್ಲ ತೊಳೆದು ಹಾರಾಕಿ ಅಕ್ಕಿನ ಇಲ್ಲಿ ಡಬ್ಬಕ್ಕೆ ಹಾಕೊಂಡವ್ರೆ. ಇದನ್ನು ಹೋಗ್ಬಿಟ್ಟು ಮಿಲ್ ಮಾಡಿಸ್ಕೊಂಬರ್ಬೇಕಂತೆ. ಏನಕ್ಕೆ ಮಾಡಿಸ್ಬೇಕು ಏನೋ ಹೇಳ್ತಾವ್ರೆ. ಹಾಂ, ಏನಕ್ಕೆ ಮಾಡಿಸ್ತಾ ಇರೋದು ನೀವು? ಇನ್ನೂ ಆರಿಲ್ವಲ್ಲಮ್ಮ, ಇನ್ನೂ ಸ್ವಲ್ಪ ತ್ಯಾವ ಐತೆ ಇಲ್ಲಿ. ಗೈಸ್, ತ್ಯಾವ ಐತಿ. ಪೂಜಾ ಹಿಂಗೆ ಬಿಡಿಸ್ಬೇಕಾ? ಗೈಸ್, ನನ್ನ ಮದುವೆ ಪ್ರಿಪ್ರೇಷನ್ಸ್ ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಒಂದಾದ್ಮೇಲೆ ಒಂದು. ಆ್ಯಂಡ್ ಅದ್ರ ಜೊತೆಗೆ ನಂದು ಹೊಲಿಯೋಕ್ಕೆಲ್ಲ ಬಟ್ಟೆ ಕೊಟ್ಟಿದ್ದೆಲ್ಲ ಗೈಸ್. ಸೊ ಅದೆಲ್ಲ ಫಾರ್ಮಲ್ಸ್ ಎಲ್ಲ ಬಂದಿದೆ. ಸೊ ಅದನ್ನು ತಂದು ಇಲ್ಲಿ ಇಟ್ಟಿದ್ದಾರೆ ಕಬೋರ್ಡ್ ಒಳಗಡೆ. ಸೊ ಅದು ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ಡ್ರೆಸ್ಸು ಏನೇನು ಅಂತ, ಓಕೆನಾ? ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಮದುವೆ ಟೈಮಲ್ಲಿ ಕರೆಕ್ಟಾಗಿ ನಮ್ಮದು ಬಾಳೆಗೊನೆ ಕಟಾವು ಬಂದೈತೆ. ಸೊ ಆ ಬಾಳೆಗೊನೆ ಕಟಾವು ಅಲ್ಲಿ ನಡೀತೈತೆ. ಆಮೇಲೆ ನಮ್ಮ ಅತ್ತೆಯವರೆಲ್ಲ ಬಂದು ನಮ್ಮ ಅಜ್ಜಿ ಮನೇಲಿ ಅವರಂತೆ. ಸೊ ಇವಾಗ ಫಸ್ಟ್ ಇದನ್ನು ತೊಗೊಂಡೋಗ್ಬಿಟ್ಟು ಮಿಲ್ ಮಾಡಿಸ್ಕೊಂಬರ್ಬೇಕು. ಸೊ ಬನ್ನಿ, ಇದನ್ನು ಕರ್ಕೊಂಡು ನಮ್ಮಮ್ಮನ ಕರ್ಕೊಂಡು ಇದನ್ನು ತೊಗೊಂಡು ಹೋಗ್ಬಿಟ್ಟು ಮಿಲ್ ಮಾಡಿಸ್ಕೊಂಬರೋಣ. ನಮ್ಮ ಅಣ್ಣನ ಮದುವೆಲೂ ಮಾಡಿಸಿದ್ರು. ಅಣ್ಣನ ಮದುವೆಲೂ ಮಾಡಿಸಿದ್ರಲ್ಲಮ್ಮ? ಎಷ್ಟು kg ಮಾಡಿಸಿದ್ರಿ ಅಣ್ಣನ ಮದುವೆಲಿ? 7 kg. ಈಗ ಎಷ್ಟು kg? ಈಗಲೂ 7 kg. ಗೈಸ್, 7 kg ಕಜಾಯ ಎಷ್ಟಾಗ್ಬೋದು? 7 kg ಕಜಾಯದಲ್ಲಿ 7 kg ಅಕ್ಕಿಲಿ ಎಷ್ಟು ಕಜಾಯ ಆಗ್ಬೋದು? ಒಂದು 15,000 ಲೆಕ್ಕ ಹಾಕಿಲ್ಲ ಗೈಸ್, ಅದು ಬೇಯಿಸ್ದಂಗೆ ಲೆಕ್ಕ ಅಂತೆ. ಸೊ ಬನ್ನಿ, ಇವಾಗ ನಮ್ಮ ಅಮ್ಮಂಗೆ ಕರ್ಕೊಂಡು ಹೋಗ್ಬಿಟ್ಟು ಮಿಲ್ ಮಾಡಿಸ್ಕೊಂಬರೋಣ. ಗೈಸ್, ನಮ್ಮ ಅಮ್ಮನ ಜೊತೆ ಮಿಲ್ ಮಾಡ್ಸೋಕ್ಕೆ ಅಂತ ಹೋಗ್ತಾ ಇದ್ದೆ. ಬಟ್ ನಮ್ಮಮ್ಮವ್ರಿಗೆ ಅಲ್ಲೇ ಸ್ವಲ್ಪ ಅಜ್ಜಿ ಮನೇಲಿ ಏನೋ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅವ್ರನ್ನ ಅಲ್ಲೇ ತಾಕ್ಬಿಟ್ಟು ಅಷ್ಟೊಳಗೆ ಮೇನ್ ಟೈಮ್ ನಾನಿಲ್ಲಿ ಓಹೋ ಉಮೇಶ್ ಅಣ್ಣವರು ಬಾಳೆಹಣ್ಣು ಕುಯ್ತಿರಲ್ಲ. ಸೊ ಅದಕ್ಕೆ ಬಾಳೆಹಣ್ಣು ನೋಡೋಣ ಅಂತ ಬಂದೆ ಗೈಸ್. ನೋಡಿ, ಇಲ್ಲಿ ಆಲ್ರೆಡಿ ಇಷ್ಟು ಕುಯ್ದುಬಿಟ್ಟು ಎತ್ಕೊಂಬಂದು ಮೇಕಿಟ್ಟವ್ರೆ. ಉಮೇಶ್ ಅಣ್ಣ ನಿನಗೆ ಕೊಟ್ಬಿಟ್ರಾ? ಇವರೇ ಗೈಸ್ ತಗೊಂಡ್ರದು, ನಮ್ಮ ಉಮೇಶ್ ಅಣ್ಣವ್ರು. ಇವ್ರ ತಗೋ ಬಾಳೆಹಣ್ಣು ತಗೊಳ್ಳೋದು. ನಾವು ಇವಾಗ ಇಷ್ಟು ಚೆನ್ನಾಗಿ ಕೊಟ್ಟರೆ ನೀವು ಫ್ರೀ ಕೊಡಬೇಕು. ಆಯಿತು ಸೋಮಣ್ಣ. ಕಿತ್ನ ಹೋಗ್ಯಾರೆ? ಇನ್ನೂ ಬರ್ತಾ ಇದ್ದಾರಾ? ಸೊ ಗೈಸ್, ಇನ್ನು ಅಲ್ಲಿ ಕೆಳಗಡೆ ಎಲ್ಲ ಕುಯ್ತಾವ್ರೆ. ಅಲ್ಲಿಂದ ಎತ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆವರೆಗೂ ಇಡ್ತಾರೆ. ಸೊ ಅಲ್ಲಿಂದ ಅದಾದಮೇಲೆ ಅಲ್ಲಿ ನಿಂತೈತಲ್ಲ ಗಾಡಿಗೆ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ತೊಗೊಂಡೋಗ್ತಾರೆ. ಕನಕಾಲಿಯಾರೇ? ಕನಕಾಲಿಯಾ ಕ್ಯೂ ನೈ ಖಾಯಾ? 12 ಬಜೆ ಹೋಗಿ ಅನ್ನಾರೇ ಗೈಸ್. 12 ಗಂಟೆ ಆದರೂ ಊಟ ಮಾಡಿಲ್ಲ ನೋಡಿ ಇವನು. क्या रे, क्यों नहीं खाया रे नेपाली? हाँ, क्यों? होटल का खाना अच्छा नहीं लगता है. होटल का खाना अच्छा नहीं लगता. अच्छा ನೋಡಿ ಗೈಸ್, ಅವನಿಗೆ ಹೋಟ್ಲ್ ಊಟ ಏನಣ್ಣ ರೀಲ್ಸ್ಗೆ ಹಾಕೋದಲ್ಲ, ವ್ಲಾಗೇ ಮಾಡ್ತಾ ಇರೋದು. ಯೂಟ್ಯೂಬಲ್ಲಿ ನೋಡ್ತಾ ಇರ್ಬೇಕು ನೀನು ಹಂಗೆ. ಹಾಂ ಲೈವಲ್ಲೇ. ಈಗ ಎಷ್ಟು ಗೊನೆ ಕೂದಿದ್ದೀರಿ? 150 ಬಂದಿದ್ದಾವ ಅಲ್ಲೇ. ಹೆಂಗೆ kg ಅಣ್ಣ ಇವಾಗ? ಅಯ್ಯ ನಡೆಯಲ್ಲೋ, ನೀನು ಯಾವ CM PM ಅಂದ್ಬಿಟ್ಟು ನಿನ್ನ ಹಿಡಿದಾರ ಓಲಾ ಸೈಡ್ಗೆ. ಏನು ಇವ್ನು ಹಿಡಿಬೇಡ ಅಂತೆ. ನಿನ್ನ ಹಿಡಿದ್ರೆ ನೀನೇ ಫೇಮಸ್ ಆಗೋದೆ, ನಾನದನಾ? ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ರಿ ಉಮೇಶ್ ಅಣ್ಣ? 8 ಗಂಟೆಗೆ ಸ್ಟಾರ್ಟ್ ಮಾಡೋರು ನೋಡಿ ಗೈಸ್. ಇನ್ನೂ ಮುಗ್ದಿಲ್ಲ ಇದು, ಇನ್ನೂ ಕುಯ್ತಾವ್ರಂತೆ. ಎಲ್ಲೆಲ್ಲಿ ಕುಯ್ತಾಯಿದ್ದೀರಿ? ಪೂರಾ ನಿಚ್ಚೆ. ಇನ್ನೇನು ಬಾಳೆಗೊನೆ ಕುಯ್ಯಕ್ಕಿಲ್ವಾ? ಹಂಗೆ ನೆಟ್ಬಿಟ್ಟಿಯಾ? ಹ್ಞೂ, ಕಡಿಯೋದು ಏನು ಕುರಿ ಕಡ್ದಂಗೆ ಹೇಳ್ತಾವನೆ, ಬಾಳೆಗೊನೆ ಕಳಿಯೋದ. ಗೈಸ್, ಅವ್ನು ನನ್ನ ಫ್ರೆಂಡೇ. ಅವ್ನು ಯಾಕೋ ತೋರಿಸ್ಬೇಡ ಅಂತ ನಾಚ್ಕತ. ನೀನು ಯಾರು ಹೆಣ್ಣು ಕೊಡ್ಸಕ್ಕಿಲ್ಲ, ಬಾಲ ಆಯ್ತು ಅಲ್ಲಿ. ಮದುವೆ ಆಯ್ತು ಯಾವಾಗ್ಲಾ? ಗೈಸ್, ಇವ್ ನಾಳೆ ಮದುವೆ ಆಯ್ತಂತೆ, ನನಗೆ ಗೊತ್ತಿಲ್ಲ. ನಂಗೆ ಶಾಕ್ ಆಯ್ತು ಇವಾಗ. ಯಾವಾಗ ಆಯ್ತಲಾ? ಹೇಳೇ ಇಲ್ವಲ್ಲ ಮಚಾಲು, ಹಂಗೆ ಆಗ್ಬಿಟ್ಟಿದೆಯಲ್ಲ ಮದ್ವೆ. ನೋಡಿ ಗೈಸ್, ಮದ್ವೆಗೆ ಹೇಳೇ ಇಲ್ಲ, ಮದ್ವೆ ಕರೆದಿಲ್ಲ. ಯಾಕೆ? 1 kg ಅಕ್ಕಿ ಉಳ್ಕತ್ತದೆ ಅಂದ್ಬಿಟ್ಟು ಹೇಳಿಲ್ವಾ? ಕಳ್ಳ ನೋಡಿ ಗೈಸ್, ನಮ್ಮನ್ನು ಮದುವೆಗೆ ಕರೆದಿಲ್ಲ, ಹಂಗೆ ಮದುವೆ ಮಾಡ್ಕೊಂಬಂದವನೆ. ಅವ್ನು ಯಾಕೋ ತೋರಿಸ್ಬೇಡ ಅಂತವನೆ. ಹಿಂಸೆ ಮಾಡಬಾರ್ದು ಗೈಸ್. ನಿನ್ನ ಕ್ಯಾಮ್ರಾದಲ್ಲಿ
ಇಲ್ಲೆಲ್ಲ ನೋಡಿ ಫುಲ್ ಮಳೆ ಊದು ಫುಲ್ ತ್ಯಾವಾಗ್ಬಿಡೈತೆ. ನೋಡಿ ಗೈಸ್ ಹಿಂಗೆ ಬರ್ತದೆ ನಮ್ಮದು ಗೊನೆ. ಸಿ ಇಷ್ಟು ಚೆನ್ನಾಗಿ ಬಂದೈತೆ. ಚೆನ್ನಾಗಿದ್ದಾವ ಮಚ್ಚ ಕಾಯಿ, ಸಾಕಾಗ ಕಾಯಿ. ಓಹೋ ಚಲ್ವಣ್ಣ, ನಮ್ಮ ಚಲ್ವಣ್ಣ ಗೈಸ್, ನಮ್ಮ ಚಲ್ವಣ್ಣ ಕ್ರೇಜಿ ಚಲ್ವಣ್ಣ. ಆ ಚಲ್ವಣ್ಣ ಇದು ಅಲ್ಲಲ್ಲೇ ಕಟ್ ಮಾಡ್ಬಿಡ್ತಾ ಇದ್ದೀರಾ? ಹಾ ಅಂದರೆ ಯಾವ್ದು ಕಡ್ದೀವಿ ಅಂತ ಗೊತ್ತಾಯ್ತದೆ ಅಂತ ಗೈಸ್. ನೋಡಿ ಇದ್ರದ್ದು ಗೊನೆ ಕಡ್ದ್ಮೇಲೆ ಕ್ಯಾರೇ ದೋ ಪೂರಾ ಓ ಭೀಮ್ ಬಾಹುಬಲಿ ಲೇಕೆಜ ಗೈಸ್. ಕೆಳಗಡೆಯಿಂದ ಮೇಲ್ಗಡೆವರೆಗೂ ಏನೋ ಒತ್ಕೊಂಡು ಹೋಗ್ಬೇಕಲ್ಲ, ಸ್ವಲ್ಪ ಕಷ್ಟ. ನೋಡಿ ಇಲ್ಲಿ ಈ ಥರ ದೊಡ್ಡ ಗೊನೆದು ಯಾವ್ದು ಬಂದಿರ್ತದಲ್ಲ, ಸೊ ಅದನ್ನಲ್ಲೇ ಗೊನೆ ಕಟ್ ಮಾಡಿಬಿಟ್ಟು ಇದನ್ನು ಕಟ್ ಮಾಡಿಬಿಡ್ತಾರೆ. ಆ್ಯಂಡ್ ಅದ್ರ ಪಕ್ಕದಲ್ಲಿ ಒಂದೊಂದು ಗಿಡ ಬಿಡ್ಕೊತಾರೆ. ಆ್ಯಂಡ್ ಈ ಫಲ ಹೆಂಗೆ ಗೊತ್ತಾ ಗೈಸ್ ನಿಮಗೆ, ಫಸ್ಟ್ ಫಲ ಬಂದ್ಬಿಟ್ಟು ನಿಮಗೆ ವರ್ಷಕ್ಕೆ ಒಂದು ಫಲ ಬರುತ್ತೆ. ಸೊ ಅದಾದ್ಮೇಲೆ ಪಕ್ಕದಲ್ಲಿ ಏನು ಗಿಡ ಈ ಥರ ಬಿಟ್ಟಿರ್ತಾರಲ್ಲ, ಸೊ ಇದೆಲ್ಲ ಇನ್ನು 6 ಮಂತ್ಸಿಗೆಲ್ಲ ಬಂದ್ಬಿಡ್ತದೆ. ಸೊ ಸ್ಟಾರ್ಟಿಂಗ್ ವರ್ಷ ಮಾತ್ರ ಕಷ್ಟ ಆಗುತ್ತೆ. ಆ್ಯಂಡ್ ಅದಾದಮೇಲೆ 6 ಮಂತ್ಸ್ ಒನ್ಸ್ ಬರ್ತಾ ಇರ್ತದೆ. 6 ತಿಂಗ್ಳಿಗೆ ಒಂದೊಂದು ಬಂದ್ಬಿಡ್ತಾವಲ್ವಾ. ನಮ್ಮ ಚಲ್ವಣ್ಣವ್ರು ಕೇಳಿ ಗೈಸ್, ಇವರೇ ಇದೆಲ್ಲ ಫುಲ್ಲು ನಮ್ಮ ಬಾಳೆಗೊನೆ ಎಲ್ಲ ಮೇಂಟೈನ್ ಮಾಡೋರು ಚಲ್ವಣ್ಣವ್ರು. ನಮ್ಮ ಚಲ್ವಣ್ಣವ್ರು ಇವರೇ. ತಿಂಡಿ ಮಾಡ್ದಾ? ಏನು ತಿಂದೆ? ಅವ್ನು ಯಾಕೆ 12 ಗಂಟೆಗೆ ತಿಂಡಿ ಮಾಡಿಲ್ವಲ್ಲ ಅವನು? ಅವ್ನು ಯಾಕೆ ಹೋಟ್ಲ್ ಊಟ ಬೇಡ ಅಂತ ಅವನೇ? ಹಾಂ ಗಾಡಿ ತವಾರು ಹೋಗಿ ಊಟ ಮಾಡ್ಬೇಕು. ಮತ್ತೆ ಹೆಂಗೆ ಮತ್ತೆ ಒಂದು ಕತೆ, ಬಾಡಿಗೆ ಹೆಂಗೆ ಎನರ್ಜಿ ಬಂದದು ಗೊತ್ತಿಲ್ಲ. ಈಗ ಎಷ್ಟು ಗೊನೆ ಬಂದಿದ್ದಾವೆ ಈಗ? 200 ಮಂದಿ ಒಮ್ಮೆಸನ ಬರೀ 150 ಅಂತಾನೆ ಲೆಕ್ಕ ಹಾಕಬೇಕು. ಇವಾಗ ಅಲ್ಲೇ ಲೆಕ್ಕಾಕಿ ಕೊಟ್ಬಿಡೋದಾ? ಹಂಗೆ ಒಂದೊಂದು ಗೊನೆ ಬರ್ಕೋಬೇಕಾ? ಒಂದು ಗೊನೆಗೆ ಎಷ್ಟು ಕೆಜಿ ವೇಸ್ಟೇಜ್ ಎಷ್ಟು ಕಳ್ದಾರೋ? 2 ಕೆಜಿಯಾ? ಅದೇ ದಿಣ್ಣೆ ವೇಸ್ಟೇಜು ಅಂತ ಹೇಳೋದು. ಸೊ ನೋಡಿ ಗೈಸ್, ಅಷ್ಟಿನಿಂದ ಕಷ್ಟಪಟ್ಟು ಬೆಳೆಸಿರೋದಕ್ಕೆ ಇವತ್ತು ನಮ್ಮ ಗೊನೆಗಳನ್ನ ಕಟ್ ಮಾಡಿಸೋ ಯೋಗ ಬಂತು. ಅದು ನನ್ನ ಮದುವೆ ಟೈಮಲ್ಲಿ ಕರೆಕ್ಟಾಗಿ ಕಟ್ ಮಾಡಿಸ್ತಾರೆ. ಮದುವೆಗೆಲ್ಲ ನಮ್ಮನೆ ಬಾಳೆನೇ ಆಗ್ತವೆ. ನಮ್ಮನೆವೇ ಆಗ್ತಾವಲ್ವಾ ನಮ್ಮ ಮದುವೆಗೆ ಅಲ್ವಾ ಗೈಸ್? ಇಲ್ಲಿ ನೋಡಿ ಇದೆಲ್ಲ ಗೊನೆಲ್ಲ ಹಣ್ಣಾಗ್ಬಿಟ್ಟೈತೆ ನೋಡಿ ಗೈಸ್. 1-2 ಗೊನೆಲ್ಲ ಹಣ್ಣಾಗ್ಬಿಟ್ಟವೆ ನೋಡಿ. 1-2 ಕೆಲವೊಂದನ್ನ ನೋಡಿ, ನಾವು ಏನೋ ಎಲ್ಲಾನು ಬೆಳೆಸಿ ಎಲ್ಲಾನು ಉಳ್ಸೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಇಲ್ಲಿ ಪಕ್ಷಿಗಳು ಸ್ವಲ್ಪ 2-3 ಹಣ್ಣು ತಿನ್ಕೊಂಡ್ಬಿಟ್ಟವೆ. ದಟ್ಸ್ ಓಕೆ, ತಿನ್ಲಿ ಬಿಡಿ, ಬೆಳೆಸಿರೋದೇ ತಿನ್ನಕ್ಕಂತೆ, ತಿಂತಾ ಇರಬೇಕು. ನೋಡಿ ಗೈಸ್ ಗೊನೆ ಸೈಜ್ ನೋಡಿ ಗೈಸ್, ನಮ್ಮದು ಬಾಳೆ ಸೈಜು ದಪ್ಪ ಇದೆ, ಸಿಕ್ಕಾಪಟ್ಟೆ ದಪ್ಪ. ನಮ್ಮ ಚಲ್ವಣಿಗೆ ಆಲ್ ಕ್ರೆಡಿಟ್ ಗೋಸ್ ಟು ನಮ್ಮ ಚಲ್ವಣ ಅಲ್ವಾ ಚಲ್ವಣ? ಯಾಕೆ ಅದಕ್ಕೆ ಹೇಳೋದು, ಬಿಡಿ ಕಮ್ಮಿ ಸೇದು ಅಂತವ. ಗೂರ್ಲು ಬಂದು ನನಗೆ ಕೆಮ್ತಾ ಇದೆಯಲ್ಲ ಅಂತವ. ಬೇಕಿತ್ತ ಇದು ನಿನಗೆ? ಯಾರು? ನಮ್ಮ ಹೆಂಗಸ್ರಿಗೆ ಯಾಕೆ ವಿಡಿಯೋ ಕಾಲ್ ಮಾಡೋಣ ನಾನು ಇವಾಗ? ಯಾರು ಮಾತಾಡ್ತಾರಲ್ಲ, ನಾನು ಬ್ಲಾಗ್ ಮಾಡ್ತಾರೋದು. ಯಾರ್ಯಾಕೆ ಮಾತಾಡಕ್ಕೆ ಬಂದರು ಗೈಸ್? ನಾನು ವೀಡಿಯೋ ಮಾಡ್ತಾ ಇರೋದು ನೋಡ್ಬಿಟ್ಟು ಯಾರು ನಿಮ್ಮ ಹೆಂಗಸ್ರ ಅವರು ಅಂತ ಕೇಳ್ತಾವ್ರೆ. ಪಾಪ ನಮ್ಮ ಚಲ್ವಣ್ಣಂಗೆ ಬ್ಲಾಗ್ ಬಗ್ಗೆ ಗೊತ್ತಿಲ್ಲಲ್ಲ ಗೈಸ್, ಅದಕ್ಕೆ. ಇವಾಗ ಈ ದೊಂತೆ ಗದ್ದೇನ ಆಗಿರೋದು ಇವಾಗ ಆ ಕಡೆದು ಆಗಿದ್ದದ? ಎಲ್ಲ ನೋಡ್ದಾಕ್ಬಿಟ್ಟಿದ್ದೀರಾ ಅಲ್ಲೇ? 4ರಲ್ಲಿ ಯಾವ್ಯಾವ ಬಂದಾವ ಎಲ್ಲಾನು ಕಟ್ ಮಾಡಿಬಿಟ್ಟಿದ್ದೀರಾ ಗೈಸ್? 4 ಗದ್ದೆಲಿ ಎಷ್ಟು ನಮ್ಮವೆಷ್ಟು 6 ತಾನೇ ಇರೋದು? 6 ಭಾಗ ತಾನೇ? 6 ಭಾಗದಲ್ಲಿ 4 ಭಾಗ ಫುಲ್ ಕಟ್ ಮಾಡೋರು ಗೈಸ್. ಫುಲ್ ಅಂದರೆ ಯಾವ್ಯಾವ ಬಂದಾವ ಅವು ಮಾತ್ರ ಕಟ್ ಮಾಡಿರ್ತಾರೆ. ಭಾನುವಾರಕ್ಕೆ ಒಂದು ಕೊಟ್ಟವಾ? ಭಾನುವಾರಕ್ಕೆ ಇನ್ನೊಂದು ಸಲ ಕಟಾವು ಮಾಡ್ತಾರಂತೆ. ಸೊ ಇಲ್ಲಿ ನೋಡಿ ಈ ಥರ ಕಟ್ ಮಾಡಿ ನಾನು ಇಲ್ಲಿ ಹಾಕಿರ್ತಾರೆ. ಬಟ್ ಇದನ್ನೆಲ್ಲ ತೆಗೆದು ಒಂದು ಸೈಡ್ಗೆ ಆಮೇಲೆ ಎತ್ತಾಕ್ತಾರೆ. ಇದನ್ನೆಲ್ಲ ಏನು ಮಾಡ್ತೀರಿ? ಎಲ್ಗೆ ಹಾಕಿರಿ? ಇದ್ರ ಮಗ್ಲಿಕ್ಕೆ ಗೊಬ್ಬರ ಆಗೋಯ್ತದೆ ಅಂತವ? ಅಲ್ಲೇ ಗೊಬ್ಬರ ಆಗೋಯ್ತದೆ ಅಂತಂದ್ರೆ ಅದ್ರ ಪಕ್ಕಕ್ಕೆ ಹಾಕ್ಬಿಡ್ತಾರಂತ ಗೈಸ್. ಸೊ ಇವಾಗ ಆಲ್ರೆಡಿ ನಮ್ಮಮ್ಮ ಕಾಲ್ ಮಾಡ್ತೈತೆ, ಬಾ ಬೇಗ ಬಾ, ಅದೊಂಚೂರು ಮಿಲ್ ಮಾಡಿಸ್ಬೇಕು ಅಂತ. ಸೊ ಇವರೆಲ್ಲ ಕಟ್ ಮಾಡ್ತಾ ಇರಲಿ ಬನ್ನಿ. ಅದಾದಮೇಲೆ ಕೊನೆಗೆ ಇನ್ನೊಂದ್ಸರಿ ಬಂದುಬಿಟ್ಟು ಎಷ್ಟು ಕೆಜಿ ಬರ್ತದೆ ಏನು ನೋಡೋಣ. ಸದ್ಯಕ್ಕೆ ಇವಾಗ ನಮ್ಮಮ್ಮಂಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮಿಲ್ ಮಾಡಿಸ್ಕೊಂಬರೋಣ. ಫಸ್ಟೇ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ನಮ್ಮಮ್ಮ ಅಲ್ಲಿ ಅಜ್ಜಿ ಮನೇಲಿ ಉಳ್ಕೊಂತಲ್ಲ, ಅಲ್ಲೇನೋ ಸ್ವಲ್ಪ ಅಕ್ಕಿದು ನೋಡ್ತಾಯಿದ್ರು, ಸಾಕ ಇನ್ನೇನಾರು ಆ್ಯಡ್ ಮಾಡಬೇಕಾ ಏನು ಅಂತ. ಸೊ ಅಲ್ಲಿ ನಮ್ಮ ಅಜ್ಜಿಯವರೆಲ್ಲ ಬಂದಿದ್ರಲ್ಲ, ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ರು. ನಾನು ಮಾತಾಡ್ಕೊಂಡು ನಿಂತ್ಕೊಳ್ಳೋ ಗ್ಯಾಪಲ್ಲಿ ಇಲ್ಲಿ ಬಂದ್ಬಿಟ್ಟು ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡು ಬಂದೆ, ಹಿಂಗಿರು ಬಾಳೆ ಕೂತಿದ್ರಲ್ಲ ಅಂತ. ಸೊ ಬನ್ನಿ ಇವಾಗ. ಅಯ್ಯಪ್ಪ ಗೈಸ್, ಇಷ್ಟು ಓಡಾಡಿದ್ದಕ್ಕೆ ಸುಸ್ತೇ ಆಗೋಯ್ತು ನನಗೆ. ಇಲ್ಲಿಂದ ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ಕರ್ಕೊಂಡು ಅಕ್ಕಿ ಮಿಲ್ ಮಾಡಿಸ್ಕೊಂಡು ಮತ್ತೆ ಸಂಜೆಗೆ ಬರೋಣ ಗೈಸ್. ನಮ್ಮಮ್ಮಂಗೆ ಕರ್ಕೊಂಡು ಮಿಲ್ ಮಾಡ್ಸೋಕೆ ಹೋಗೋಣ ಅಂತ ಬಂದೆ, ಬಟ್ ಇಲ್ಲಿ ಮಿಲ್ ಮಾಡ್ಸೋಕ್ಕೆ ಅಂತ ಬಂದರೆ ನೋಡಿದ್ರೆ ಮಿಲ್ನ ಫುಲ್ ಕ್ಲೋಸ್ ಮಾಡಿಬಿಟ್ಟು ಬಾಗಿಲು ಹಾಕ್ಕೊಂಡೆಲ್ಲೋ ಗದ್ದೆತಕ್ಕೆ ಹೋಗ್ಬಿಟ್ಟವ್ರೆ. ನಮ್ಮಮ್ಮಂಗೆ ಕರ್ಕೊಂಬರೋಣ ಅಂತ ಹೋದೆ, ಅಲ್ಲಿ ನೋಡಿದ್ರೆ ನಮ್ಮಮ್ಮ ಟ್ವಿಸ್ಟ್ ಕೊಟ್ಬಿಡ್ತು ನನಗೆ. ನಾನು ಬರೀಕಿಲ್ಲ, ಅತ್ತೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಅತ್ತೆ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಕೂರಿಸಿದ್ದೀನಿ ಪಾಪ. ಅವ್ರಿಗೆ ಕಾಲ್ ಮಾಡಿದೆ, ಅವ್ರು ಇನ್ನೇನು 4 ಗಂಟೆ ಬರ್ತೀನಿ ಅಂತ. ಬಂದರು ಅನಿಸ್ತದೆ, ಇಲ್ಲೇ ಬಂದರು. ಅಕ್ಕ ನೀವೇ ಅಲ್ವಾ ಮಿಲ್ ಮಾಡಿಸ್ಬೇಕಿತ್ತು? ಫೋನ್ ಮಾಡಿದ್ದೆ, ನಾನು 4 ಗಂಟೆ ಬರ್ತಾವನಿ ಅಂತಂದರು. ಬನ್ನಿ ಬೇಗ, ಟೈಮಿಲ್ಲ, ಮಾಡಿಸ್ಕೊಂಡು ಹೋಗೋಣ. ನೋಡಿ ಗೈಸ್ ಇವಾಗ ಬರ್ತಾವ್ರಿ ಇವರು. ಹೂ ಕೊಯ್ಯಕ್ಕೆ ಹೋಗಿದ್ರಂತೆ. ನೀವು ಬರ್ತಾಯಿರಿ ಅಂತಲೇ ವೀಡಿಯೋ ಮಾಡ್ತಾನೆ.
ಕಾಲು ಗಂಟೆ ಬರ್ತೀನಿ ಅಂತ ಹೇಳಿದ್ರು. ಸೊ ಆಂಟಿ ಬಂದರು. ಮೋಸ್ಟ್ಲಿ ಅಂಕಲ್ ಬರಬೇಕೇನೋ ಬಿಡೋಕ್ಕೆ. ನೀವೇ ಬಿಡ್ತೀರಾ ಅಂಕಲ್ ಬರಬೇಕಾ? ಆಂಟಿ ಫೋನಲ್ಲಿ ಬಿಸಿ ಆಗ್ಬಿಟ್ಟವ್ರೆ ಗೈಸ್. ಸೊ ಬನ್ನಿ ಇವಾಗ ಮಿಲ್ ಮಾಡಿಸ್ಕೊಂಡು ನಮ್ಮ ಅತ್ತನ ಕರ್ಕೊಂಡು ನಮ್ಮ ಅಮ್ಮವ್ರಿಗೆ ಹಂಗೆ ಅದೇನೋ ಬೆಲ್ಲ ಮುರಿದ್ಬಿಟ್ಟು ಪಾಕ ಮಾಡೋಕೆ ಹೇಳಿದ್ರು ನಮ್ಮ ಮತ್ತೆ. ಸೊ ಅದನ್ನು ಫೋನ್ ಮಾಡಿ ಹೇಳಿದೆ. ಸೊ ಅವ್ರು ಅದನ್ನು ಮಾಡ್ಕೊಂಡಿರ್ತಾರೆ. ಇಲ್ಲಿ ನಾವು ಇದನ್ನು ಮಾಡಿಸ್ಕೊಂಡು ಹೋಗೋಷ್ಟೊಳಗೆ ಅವರೆಲ್ಲ ನಾನು ಅದನ್ನು ರೆಡಿ ಮಾಡ್ಕೊಂಡ್ರೆ ಸೊ ಕಜಾಯ ಬಿಡೋಕ್ಕೆಲ್ಲ ಕರೆಕ್ಟ್ ಆಗುತ್ತೆ. ಇವತ್ತು ಬಿಟ್ಬಿಡ್ತೀರಾ ಕಜಾಯ ಇಲ್ಲ ಹೆಂಗೆ? ಇವತ್ತು ಏನು ಮಾಡೋದು? ಬರೀ ಪಾಕ ತೆಗ್ದಿಡೋದಷ್ಟೇಯಾ? ಕಜಾಯ ಬಿಡೋದು ಯಾವಾಗ? ಸೋಮವಾರ. ಓಕೆ ಗೈಸ್, ಇದು ಮಿಷಿನ್ದು ಸ್ವಲ್ಪ ಡೀಸೆಲ್ ಖಾಲಿಯಾಗಿ ಹೋಗಿತ್ತು ಅಂದ್ಬಿಟ್ಟು ಡೀಸೆಲ್ ತಗೊಂಬ ಅಂತಂದರು. ಬಟ್ ತಂದು ಕೊಟ್ಟೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಏನು ಸ್ಟೋರಿ ಆಯಿತು ಅಂತಂದರೆ ಡೀಸೆಲ್ ತಗೊಂಬ ಅಂತಂದರು. ನಾನು ನೋಡಿದ್ರೆ ಏನೋ ಯೋಚನೆ ಮಾಡ್ತಾ ಹಂಗೆ ಪೆಟ್ರೋಲ್ ತಂದುಬಿಟ್ಟಿದ್ದೆ ಫಸ್ಟ್ ಟೈಮು. ಅದಾದ್ಮೇಲೆ ಮತ್ತೆ ಇನ್ನೊಂದು ಕ್ಯಾನ್ ಕೊಟ್ಬಿಟ್ಟು ಹೋಗ್ಬಿಟ್ಟು ಡೀಸೆಲ್ ತಗೊಂಬನ್ನಿ ಅಂತಂದರು. ಸೊ ಡೀಸೆಲ್ ತಗೊಂಬಂದೆ. ಇವಾಗ ಆಲ್ರೆಡಿ ನೋಡಿ ಇಲ್ಲಿ ಹಾಕವ್ರೆ. ಇನ್ನೇನು ಇನ್ನೊಂದು ಸ್ವಲ್ಪ ಆಯ್ತು ಅಷ್ಟೇ. ಇಷ್ಟು ಹಾಕಿದ್ರೆ ಮುಗೀತು ನೋಡಿ. ಇಲ್ಲಿ ಗ್ರೈಂಡಾಗಿ ಬರ್ತದೆ. ಒಂದೇ ಸಲ ಒಂದು ಸಲ ಇದನ್ನು ತಗೊಂಡು ಮಾಡಿಬಿಟ್ರೆ ಇಷ್ಟೇ ಮುಗೀತು. ಸೊ ಬನ್ನಿ ಇವಾಗ ಇದನ್ನು ಕಂಪ್ಲೀಟ್ ಮಾಡಿಸ್ಕೊಂಡು ಅದು ಸ್ವಲ್ಪ ಜಾಸ್ತಿ ಅಕ್ಕಿ ತ್ಯಾವ ಆಗ್ಬಿಟ್ಟೈತೆ. ಸೊ ಅದಕ್ಕೆಲ್ಲ ಒಳಗಡೆ ಇಟ್ಕೊಂತೈತೆ. ಇಲ್ಲಿ ಏನಿದೆಯಲ್ಲ ಇದೇನಿದೆಯಲ್ಲ ಇದು ಮಿಕ್ಸ್ ಮಾಡುತ್ತೆ, ಅಂದರೆ ಗ್ರೈಂಡ್ ಮಾಡುತ್ತೆ. ಫುಲ್ಲು ಗ್ರೈಂಡ್ ಮಾಡೋದು ತ್ಯಾವ ಆದರೆ ಜಾಸ್ತಿ ಗ್ರೈಂಡ್ ಮಾಡೋಕ್ಕಾಗ್ತಲ್ಲ ಅದ್ರ ಕೈಲಿ. ಸೊ ಅದಕ್ಕೆ ನಿಧಾನಕ್ಕೆ ಸ್ವಲ್ಪ ಆರ್ದಂಗೆ ಬಿಡ್ತಾವ್ರೆ. ಸೊ ಇದಿಷ್ಟು ಕಂಪ್ಲೀಟ್ ಆದ್ಮೇಲೆ ಶಿಸ್ತಾಗಿ ಮತ್ತೆ ಕರ್ಕೊಂಡು ಮನೆಗೆ ಹೋಗ್ಬಿಟ್ಟು ಅಲ್ಲೇನೈತೆ ಪ್ರೊಸೆಸ್ ಅದನ್ನು ಮಾಡೋಣ ಬನ್ನಿ. ಸೊ ಗೈಸ್, ಈಗ ನಾವು ಎಲ್ಲ ತಗೊಂಬಂದ್ಬಿಟ್ಟು ಇಲ್ಲಿಟ್ಟೆ. ಇವ್ರು ನೋಡಿ, ಇವರು ನಮ್ಮ ಅಜ್ಜಿ ವ್ಲಾಗ್ ಮಾಡ್ತಾ ಇರೋದು. ರೆಡಿ ಗೈಸ್, ಇಲ್ಲಿ ಪಾಕ ಎಷ್ಟು ಬೆಲ್ಲ ಹಾಕಿರೋದು ಅಜ್ಜಿ? 21 ಅಚ್ಚು ಬೆಲ್ಲ ಹಾಕೋರೆ ಗೈಸ್. ಇವರು ನಮ್ಮ 6ನೇವ್ರು ಅಲ್ವ ಅಜ್ಜಿ? ನೀವು 6ನೇವ್ರು. ನಮ್ಮ ಅಜ್ಜಿಗೆ ಇವರು 3ನೇ ತಂಗಿ. ಏನು ಕೊನೆ 3ನೇ ತಂಗಿ ಅಲ್ಲಮ್ಮ? ಹ್ಞೂ, ನಮ್ಮ ಅಜ್ಜಿಗೆ ಗೈಸ್ 6 ಜನ ಅಕ್ಕ ತಂಗಿರು, ಒಬ್ಬರು ತಮ್ಮ. 7 ಜನ ಯಾರಮ್ಮ? 6 ಅಲ್ಲಮ್ಮ, ಓವರಾಲ್ 7 ಜನ ತಾನೇ? ಓ 7 ಜನ, ಹಾಂ ಕರೆಕ್ಟ್. ಅಲ್ಲ, ನಮ್ಮ ಅಜ್ಜಿ ಬಿಟ್ಬಿಟ್ಟು 6 ಜನ ತಾನೇ? ನಮ್ಮ ಅಜ್ಜಿಗೆ ಹೆಂಗೆ ಲೆಕ್ಕ ತಗೊಂಡಿರಿ ನೀವು ಗೈಸ್? ಇವರು ಅವ್ರ ಮಗಳು, ಇನ್ನೊಬ್ರು ಬಂದಿಲ್ಲ ಇವತ್ತು. ಅದೇ ಇದು ಕಜಾಯಿಕ್ಕೆ ಅಂದ್ಬಿಟ್ಟು ಪಾಕ ತೆಗಿಯೋಕೆ ಅಂತ ಬಂದರು. ಸೊ ಈಗ ಆಲ್ರೆಡಿ 21 ಅಚ್ಚು ಬೆಲ್ಲವಲ್ಲಿ ಹಾಕ್ಬಿಟ್ಟು ಕುದಿಸ್ತಾ ಕೂತವ್ರೆ. ನಾವು ಇದನ್ನು ಮಾಡಿಸ್ಕೊಂಬಂದು ಅವ್ರೇನಂದ್ರು ಗೊತ್ತಾ, ಪೆಟ್ರೋಲ್ ತಗೊಂಬಂತಂದ್ರು, ಸಾರಿ ಡೀಸೆಲ್ ತಗೊಂಬಂತಂದ್ರು. ನನಗೆ ಯಾವುದೋ ಕಾಲ್ ಬಂತು. ನಾನು ಆ ಗ್ಯಾನ್ದಲ್ಲಿ ಹೋಗ್ಬಿಟ್ಟು ಡೀಸೆಲ್ ತರಕ್ಕೆ ಪೆಟ್ರೋಲ್ ತಂದ್ಬಿಟ್ಟಿನಿ ಫಸ್ಟು. ಆಮೇಲೆ ಮತ್ತೆ ಹೋಗ್ಬಿಟ್ಟು ಇನ್ನೊಂದು ಕ್ಯಾನ್ ಕೊಟ್ಟರು. ಇನ್ನೊಂದು ಕ್ಯಾನಲ್ಲಿ ಡೀಸೆಲ್ ತಗೊಂಬಂದ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ಸ್ಕೊಂಡು ತಗೊಂಬಂದೆ. ಸೊ ಗೈಸ್, ಪಾಕ ಗಮ್ಮಂತ ಇದೆ. ಬೆಲ್ಲದ ಪಾಕ ಕಜಾಯ ರೆಡಿ ಆಗ್ತಾ ಇದೆ. ಕಜಾಯ ಇವತ್ತೇ ರೆಡಿ ಮಾಡಿಬಿಡೋದ ಗೈಸ್. ಅದೇನು ತಂದಿದ್ದೀವಲ್ಲ ಅದನ್ನು ಬೆಲ್ಲದ ಪಾಕದೊಳಗೆ ಹಾಕ್ಬಿಟ್ಟು ಎಲ್ಲ ಫುಲ್ ಮಿಕ್ಸ್ ಮಾಡ್ಬಿಟ್ಟು ಹಂಗೆ ಇಟ್ಬಿಟ್ಟು ಹೋಗ್ತಾರೆ. ಆ್ಯಂಡ್ ಸೋಮವಾರ ಇಲ್ಲಿ ನನಗೆ ಏನು ದಟ್ ಅಂದರೆ ಹಸೆ ಹಸೋದು ಅಂತ ಏನು ಹೇಳ್ತಾರಲ್ಲ, ಸೊ ಅವತ್ತು ಕಜಾಯನ ಹಾಕಿ ಎಲ್ರಿಗೂ ಊಟ ಬಡಿಸ್ತಾರೆ. ಸೊ ಈ ಥರ ಇದೊಂದು ಪ್ರೋಸೆಸ್ ನಡೀತಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ಅಲ್ಲಿ ಬಾಳೆಗೊನೆ ಕಟಿಂಗ್ ನಡೀತಾ ಇದೆ. ಸೊ ನೋಡೋಣ, ಇಷ್ಟೊತ್ತು ಆಲ್ರೆಡಿ ಕಟ್ ಮಾಡಿರ್ತಾರೆ, ಇಲ್ಲ ಇನ್ನೂ ಕಟ್ ಮಾಡಿರಲ್ಲ ಅಂತ ಅನ್ಕೊತೀನಿ. ಸೊ ಇನ್ನೊಂದು ಕಾಲು ಗಂಟೆ 10 ನಿಮಿಷ ಬಿಟ್ಕೊಂಡು ನಾನು ಅಲ್ಲಿಗೆ ಹೋಗ್ತೀನಿ. ಸೊ ಬನ್ನಿ, ಅಲ್ಲೆಷ್ಟು ಕೆ ಜಿ ಆಗೈತೆ, ಏನಾಗೈತೆ, ಎಂತಾಗೈತೆ ಅಂತ ನೋಡೋಣ ಅಂತ. ಸೊ ಸದ್ಯಕ್ಕೆ ಇವಾಗ ಇವರೆಲ್ಲ ಈ ಪ್ರೋಸೆಸ್ ಮಾಡ್ತಾ ಇರಲಿ. ನನಗೆ ಸ್ವಲ್ಪ ಒಂಚೂರು ಕೆಲಸ ಆಯಿತು, ಅದನ್ನು ಗ್ಯಾಪಲ್ಲಿ ಮುಗಿಸ್ಕೊಂಡು ಬಂದುಬಿಡ್ತೀನಿ. ಸೊ ಗೈಸ್, ನಾನು ಮನೆಗೆ ಹೋಗ್ಬಿಟ್ಟು ನಮ್ಮ ಅಜ್ಜಿಯವ್ರಿಗೆ ಹಸಿಟ್ಟೆಲ್ಲ ಕೊಟ್ಬಿಟ್ಟು ನಾನು ಸ್ವಲ್ಪ ನನ್ನ ಕೆಲಸ ಆಯಿತು ಅಂದ್ಬಿಟ್ಟು ಮುಗಿಸ್ಕೊಂಡು ಗದ್ದೆ ಹತ್ರಕ್ಕೆ ಬಂದೆ. ನೋಡಿ, ಇವತ್ತಿನ ಕಟಾವಿಗೆ ಇಷ್ಟೆಲ್ಲ ಗೊನೆ ಬಂದೈತೆ. ಸೊ ಅಲ್ಲೆಲ್ಲ ಆಲ್ರೆಡಿ ಸ್ಕೇಲ್ಗೆ ತೂಕ ಹಾಕೊಂಡು ಮಡಗ್ತಾವ್ರೆ. ಜೊತೆಗೆ ಇವರೆಲ್ಲ ಸುಸ್ತಾಗಬಾರ್ದು ಅಂತ ಅಂದ್ಬಿಟ್ಟು ಜ್ಯೂಸ್ ಎಲ್ಲ ತಂದು ಮಡಗಿರೋ. ಡಾಲ್ರಿ ಜ್ಯೂಸ್ ಡಾಲ್ರಿ ಬಸ್ ಅವ್ನು ಆಲ್ರೆಡಿ ನಾನು ಕೇಳೋಕ್ಕೂ ಮುಂಚೆನೇ ಹಾಕ್ಬಿಟ್ಟಿದ್ದ. ಸೊ ಜ್ಯೂಸ್ ಕುಡ್ಸ್ಕೊಂಡು ಎಲ್ಲ ಕೆಲಸ ಮಾಡ್ತಾವ್ರೆ. ಆ್ಯಂಡ್ ಇವಾಗ ನೋಡಿ, ಒಂದೊಂದು ತೂಕ ಹಾಕ್ಬಿಟ್ಟು ಲೆಕ್ಕ ಬರ್ಕೊಂಡು ಗಾಡಿಗೆ ಲೋಡ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಹಂಗೆ ಸ್ಕೇಲ್ ಇತ್ತಲ್ಲ ಅಂತ ಅಂದ್ಬಿಟ್ಟು ನಾನು ತೂಕ ಹಾಕಿಸ್ದೆ. 63 kg ಆಗಿಬಿಟ್ಟಿದ್ದೀನಿ ಗೈಸ್. ನಾನು ಬರೀ 50 ಇದ್ದೆ. 63 kg, 13 kg ಎಲ್ಲೋಗೈತೆ ಹೇಳಿ? ಎಲ್ಲ ಬರೀ ಹೊಟ್ಟೆಲಿ ಬಂದು ತುಂಬ್ಕೊಂಡೈತೆ. ಅದು ಫಾಲ್ಟ್. ದಪ್ಪ ಆಗಿಬಿಟ್ಟಿದ್ದೀನಿ ಗೈಸ್, 63 kg. ಬಟ್ ಇಲ್ಲೆಲ್ಲೂ ಕಾಣಿಸ್ತಲ್ಲ, ಕೈ ಪೈ ಏನು ಕಾಣಿಸ್ತಾ ಇಲ್ಲ. ಹೆಂಗೆ ದಪ್ಪ ಆಗಿದ್ದೀನಿ ಅನ್ನೋದು ಗೊತ್ತಾಗ್ತಾಯಿಲ್ಲ. 63 kg ಆಗಿಬಿಟ್ಟಿದ್ದೀನಿ. ಸೊ ಇದೆಲ್ಲ ಇವಾಗ ಫುಲ್ಲು ಲೋಡ್ ಮಾಡ್ಕೊಂಡು ಹಂಗೆ ನೋಡಿ ಲೆಕ್ಕ ಬರ್ಕೊತಾರೆ. ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಮಾಡಿಕೊಂಡು ತೂಕ ಬರ್ಕೊಂಡು ಒಳಗಡೆ ಲೋಡ್ ಮಾಡ್ಕೊತಾರೆ. ಸೊ ಇವಾಗ ನಮ್ಮ ಅಜ್ಜಿಯವ್ರನ್ನ ಸ್ವಲ್ಪ ಕರ್ಕೊಂಡೋಗ್ಬಿಟ್ಟು ಕೇರ್ಪಡಾಗಿ ಬಿಟ್ಬಿಟ್ಟು ಬರ್ಬೇಕಂತೆ. ನಮ್ಮಮ್ಮ ಫೋನ್ ಮಾಡಿತ್ತು. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಕೇರ್ಪಡಾಗಿ ಬಿಟ್ಬಿಟ್ಟು ಬರೋಣ. ಆ್ಯಂಡ್ ಆನ್ ಆ್ಯವ್ರೇಜ್ ಕೆ ಜಿ ಇದು ಎಷ್ಟು ಬರುತ್ತೆ ಅಂತ ನೋಡ್ತೀನಿ ರೀ. ಅಲ್ಲಿ 104 200 ಯಾಕಲಾ 200 ಇಲ್ಲ. ಅದು ಲಾಸ್ಟಲ್ಲಿ ಹೆಂಗಿರು ಕಳಿತೆ ಕಣಂತ 104 200 ಗ್ರಾಮ್ನ ಬಿಡಿಸ್ಬಿಟ್ಟ ನಮ್ಮ ಇವನು. ಇರಲಿ ಬನ್ನಿ ಗೈಸ್, ಅದು ತೂಕ ಹಾಕುವಾಗ ಒಂಚೂರು ಆ ಕಡೆ ಈ ಕಡೆ ಹೋಗುತ್ತೆ. ಸೊ ಬನ್ನಿ ಇವಾಗ ಇವರೆಲ್ಲ ಇದನ್ನು ಲೋಡ್ ಮಾಡೋಷ್ಟೊಳಗೆ ತುಂಬ ಲೇಟ್ ಆಗಿಬಿಡ್ತದೆ. ನಾನು ಇಲ್ಲೇ ಇದ್ದರೆ ನಮ್ಮ ಅಮ್ಮ ಅಟ್ಟಾಡ್ಸ್ಕೊಂಡೆ ಬಂದ್ಬಿಡ್ತಿದ್ದೆ ಇಲ್ಲಿಗೆ. ಸೊ ಇವಾಗ ಜ್ಯೂಸ್ ಕುಡ್ಕೊಂಡು ಶಿಸ್ತಾಗಿ ಮನೆಗೆ ಹೋಗ್ಬಿಟ್ಟು ನಮ್ಮ ಅಜ್ಜಿಯವ್ರು ನೆತ್ತಾಕ್ಬಿಟ್ಟು ಬರೋಣ. ಚಲೋಣ, ಜ್ಯೂಸ್ ಬೇಕಾ ನಿಂಗೆ? ಗೈಸ್ ಅಲ್ಲಿಂದ ಮನೆಗೆ ಬಂದೆ. ನೋಡಿ, ಇಲ್ಲಿ ನಮ್ಮ ಅಜ್ಜಿಯವ್ರು ಆಲ್ರೆಡಿ ರೆಡಿ ಮಾಡ್ಬಿಟ್ಟು ಎಲ್ಲ ನಿಕ್ಕಿದ್ರು. ಸೊ ಇವಾಗ ಅವ್ರನ್ನ ಒಂಚೂರ
ಅಜ್ಜಿಯವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾವ್ರೆ. ಸೊ ಲೇಟ್ ಆಯಿತು, ಬರ್ರಿ ಬೇಗ ಕರ್ಕೊಂಡು ಹೋಗಿದ್ದು ಬರೋಣ. ಅಲ್ಲಿ ಹೋಗಿದ್ದೆ, ನಮ್ಮಮ್ಮ ಆಲ್ರೆಡಿ ಬೈತಾ ಕೂತೈತೆ ಬೇಗ ಬರಬೇಕಲ್ವ ಅಂತವ. ಕುಳ್ಳಮ್ಮ ಹೊಡೆದ್ರೆ ಇನ್ನು 1.5 ಅಡಿ ಚಿಕ್ಕಾಗ್ಬಿಡ್ಬೇಕು. ನಮ್ಮ ಅತ್ತೆ ನಗ್ತಾ ಕೂತದೆ. ಅತ್ತೆ ಕೂಗ್ತಾ ಬತ್ತೀರಾ ಅಂತ ಕೇಳ್ತಾ. ಸೊ ಬನ್ನಿ ಗೈಸ್, ಇವಾಗ ಇವರೆಲ್ಲರೂ ಹೋಗ್ಬಿಟ್ಟು ರೌಂಡ್ ಟ್ರಿಪ್ ಹೊಡ್ದು ನಮ್ಮಮ್ಮ ಶಾಕ್ ಕೊಡ್ತಾ ಇವಾಗ ಮೈಸೂರಿಗೆ ಹೋಗ್ಬೇಕು ಅಂತವ. ಅಯ್ಯೋ ಒಳ್ಳೆ ಕತೆ ನಮಗೆ. ಮದುವೆ ಟೈಮೆಲ್ಲ ಗೈಸ್ ಏನೂ ಮಾಡೋಕ್ಕಾಗಲ್ಲ, ಫುಲ್ ಬಿಸಿ ಗೈಸ್. ನಮ್ಮ ಅಜ್ಜಿಯವ್ರನ್ನ ಅವರ ತಂಗಿ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಇಲ್ಲಿಂದ ಮೈಸೂರಲ್ಲಿ ಒಂದು ಸೀರೆ ಏನೋ ನಮ್ಮ ಅಜ್ಜಿಗೆ, ನಮ್ಮ ಅಪ್ಪ ಅವ್ರ ಅಮ್ಮಂಗೆ ಸಿಲ್ಕ್ ಸ್ಯಾರಿ ಬೇಕಿತ್ತಂತೆ. ಸೊ ಅವ್ರನ್ನ ಅದಕ್ಕೆ ಇವಾಗ ಕರ್ನಾಟಕ ಸಿಲ್ಕ್ ಸ್ಯಾರಿ ಸೆಂಟರ್ಸ್ ಕರ್ಕೊಂಬಂದಿದ್ದೀನಿ. ಇವರೆಲ್ಲ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಬರಲಿ ಅಂತ ಅಂದ್ಬಿಟ್ಟು ನಾನಂತೂ ಇಲ್ಲೇ ಕೂತ್ಕೊಂತೀನಿ. ನಮ್ಮ ಕೈಲಂತೂ ಆಗಲ್ಲ ಮೇಲ್ಗಡೆ ಹೋಗ್ಬಿಟ್ಟು ಅವ್ರ ಜೊತೆ ಶಾಪಿಂಗ್ ಮಾಡೋಕ್ಕೆ. ಅಂದರೆ ನಂದು ನಮ್ಮ ಮನೇಲಿ ಇವಾಗ ಸದ್ಯಕ್ಕೆ ಕೊನೆ ಮದುವೆ ಅಲ್ಲ ಗೈಸ್, ಅದಕ್ಕೆ ನಮ್ಮ ಅಜ್ಜಿ ಏನೋ ನನಗೆ ಸಿಲ್ಕ್ ಸ್ಯಾರಿ ಬೇಕು ಅಂತ ಅಂದ್ರಂತೆ. ಅಂದರೆ ಇವ್ರೇನು ಮಾಡವ್ರೆ ಅಂತಂದರೆ ಮೊದಲು 3 ಸ್ಯಾರಿ ತೊಗೊಂಡು ಹೋಗ್ಬಿಡವ್ರೆ, ಬೇರೆ. ನಮ್ಮ ಅಜ್ಜಿ ಅದಕ್ಕೆ ನನಗೆ ಸಿಲ್ಕ್ ಸ್ಯಾರಿದು ಯಾವ್ದಾದ್ರು ಒಂದು ಬೇಕು ಅಂತಂದರು. ಸೊ ಅದಕ್ಕೆ ಅವ್ರನ್ನ ಕರ್ಕೊಂಡು ಇವಾಗ ಮೈಸೂರಿಗೆ ಬಂದೆ. ಅಲ್ಲಿಂದ ಅವ್ರ ತಂಗಿ ಮನೆಗೆ ಏನು ಹೋಗಿದ್ದು ಅಂತ ಹೇಳಿದ್ರಲ್ಲ, ಸೊ ಅವ್ರ ಮಗನಿಗೆ ಆಕ್ಸಿಡೆಂಟ್ ಆಗಿರೋದು. ಸೊ ಅದೇ ಹೇಳಿದ್ನಲ್ಲ ನಮ್ಮ ಚಿಕ್ಕಪ್ಪವ್ರಿಗೆ ಅಂತ. ಸೊ ಅವ್ರ ತಂಗಿನ ನೋಡೋಕ್ಕೆ ಅಂತ ಹೋಗಿದ್ರು, ಅವ್ರ ತಂಗಿದಿರಲ್ಲ ಅಕ್ಕದಿರಲ್ಲ. ಸೊ ಅವ್ರನ್ನ ನೋಡಿಕೊಂಡು ಅಲ್ಲಿಂದ ಇಲ್ಲಿಗೆ ನಮ್ಮ ಅಜ್ಜಿ ಮತ್ತು ನಮ್ಮ ಅಮ್ಮವರೆಲ್ಲರೂ ಕರ್ಕೊಂಡ್ಬಂದೆ. ಇಲ್ಲಿಂದ ಮತ್ತೆ ನಮ್ಮ ಚಿಕ್ಕಪ್ಪವ್ರನ್ನ ನೋಡೋಕೆ ಹೋಗಬೇಕು. ಸೊ ಡಾಕ್ಟ್ರ್ ಸ್ವಲ್ಪ ರಿಯಾಕ್ಟ್ ಮಾಡ್ತಿದ್ದಾರೆ ಇವಾಗ ವಾಯ್ಸಸ್ಗೆ ಅಂತ ಹೇಳಿದ್ದಾರೆ. ನೋಡಬೇಕು ಎಷ್ಟು ಬೇಗ ಹುಷಾರಾಗ್ತಾರೆ ಏನು ಅಂತ ಗೊತ್ತಿಲ್ಲ. ಸೊ ಬನ್ನಿ ಇವಾಗ ಇವರು ಹೋಗ್ಬಿಟ್ಟು ಕರ್ನಾಟಕ ಸ್ಯಾರಿ ಸೆಂಟ್ರಿಗೆ ಹೋಗವ್ರೆ. ನೋಡೋಣ ಎಷ್ಟೊತ್ತಾಗುತ್ತೆ ಬರೋದು ಅಂತ. ಸೊ ಬನ್ನಿ ಅವ್ರು ಬಂದಮೇಲೆ ಇಲ್ಲಿಂದ ನಮ್ಮ ಚಿಕ್ಕಪ್ಪವ್ರನ್ನ ನೋಡೋಕೆ ಹೋಗೋಣ ಗೈಸ್. ಫೈನಲಿ ಈ ಸಿಲ್ಕ್ ಸ್ಯಾರಿ ಸೆಂಟ್ರಿಂದ ಈ ಸಿಲ್ಕ್ ಸ್ಯಾರಿ ಸೆಂಟ್ರಿಗೆ ಹೋಗಿ ನೋಡಿ ಶಾಪಿಂಗ್ ಮಾಡ್ಕೊಂಡು ಬರ್ತಾವ್ರೆ ನಮ್ಮ ಅಜ್ಜಿನೂ ನಮ್ಮ ಅಮ್ಮನೂ. ಇನ್ನಿಬ್ರು ಕಾಣಿಸ್ತಾನೆ ಇಲ್ಲ. ಇವರೆಲ್ಲ ಆಲ್ರೆಡಿ ಫಸ್ಟೇ ಕೆಳಗಡೆ ಬಂದುಬಿಟ್ಟವ್ರೆ ಗೈಸ್. ಸೊ ಇವಾಗ ಸಕ್ಸಸ್ಫುಲ್ಲಾಗಿ ಸೀರೆ ಶಾಪಿಂಗ್ ಮುಗಿಸೋರು. ಇದ್ಯಾಕೆ ಮತ್ತೆ ಹಿಂಗೆ ಹೋಯ್ತಾವ್ರಲ್ಲ ಗೈಸ್, ಇಲ್ಲಿಂದ ಮುಗಿಸಿ ಮತ್ತೆ ಇಲ್ಲಿ ಹೋಗಿದ್ರು. ಈಗ ಅಲ್ಲಿ ಇಲ್ಲಿಂದ ಮುಗಿಸ್ಬಿಟ್ಟು ಮತ್ತೆ ಈ ಕಡೆಗೆ ಹೋಯ್ತಾವ್ರೆ. ಯಾಕೆ ಅಲ್ಲಿ ಸೀರೆ ಸಿಗಲಿಲ್ಲ ಅಂತ ಅನ್ಸುತ್ತೆ. ಸೊ ಮತ್ತೆ ಇವಾಗ ಮೇಲೆ ಕೊಯ್ತಾರಂಗವ್ರೆ. ಮತ್ತೆ ಮೇಲೆ ಕೊಯ್ತಾವ್ರೆ ಗೈಸ್. ಇಲ್ಲಿ ನೋಡಿ, ಹೆಂಗಸ್ರು ಜೊತೆ ಶಾಪಿಂಗ್ ಬಂದುಬಿಟ್ರೆ ಅದೇನೋ ಹೇಳ್ತಾರಲ್ಲ, ರಾಕಿ ಬೈದು ಒಂದು ಡೈಲಾಗ್ ಐತಲ್ಲ, ಏನು ಸಾವಾಸ ಸಮಥಿಂಗ್ ಏನೋ ಐತಲ್ಲ, ಹಂಗಾಗುತ್ತೆ. ಸೊ ಬನ್ನಿ ನಿಧಾನ ಶಾಪಿಂಗ್ ಮಾಡ್ಕೊಂಬರಲಿ. ಅಲ್ಲಿ ನಮ್ಮ ಚಿಕ್ಕಪ್ಪವ್ರನ್ನ ಲೈಕ್ ಅರೌಂಡ್ ಒಂದು 7:30 8 o'clock ಮೇಲೆ ಅಂತ ನೋಡೋಕೆ ಬಿಡೋದು. ಸೊ ಇಲ್ಲಿ ಆಲ್ರೆಡಿ 7:30 ಆಗೋಗೈತೆ. ಆಮೇಲೆ ಹೋಗಿ ನೋಡೋಕ್ಕೆ ಸರಿಯಾಗುತ್ತೆ ಗೈಸ್. ಫೈನಲಿ ಇವಾಗ ಮತ್ತೆ ಇಲ್ಲಿಗೆ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬಿಲ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಬರ್ತಾವ್ರು ನೋಡ್ರಿ. ಬನ್ನಿ ಗೈಸ್, ಬನ್ನಿ ಬೇಗ ಬನ್ನಿ. ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಂದರೆ ಸೀರೆ ತೊಗೊಂಡು ನಮ್ಮ ಚಿಕ್ಕಪ್ಪವ್ರನ್ನ ನೋಡೋಕ್ಕೆ ಅಂತ ಹೋದೋ. ಬಟ್ ಅಲ್ಲಿ ನಮ್ಮ ಚಿಕ್ಕಪ್ಪವ್ರನ್ನ ಇನ್ನೂ HDO ವಾರ್ಡಲ್ಲಿ ಇಟ್ಟಿದ್ರು. ಸೊ ನೋಡೋಕ್ಕೆ ಬಿಡಲಿಲ್ಲ. ಇವಾಗ ಎಲ್ಲರೂ ಹಂಗೆ ಆನ್ ದ ವೇ ಬರ್ತಾ ಗಾಡೀಲಿ ಹಂಗೆ ಎತ್ತಾಕ್ಬಿಟ್ಟು ಇವ್ರು ತಗೊಂಡು ಸೀರೆನ ಕಾರೊಳಗಿಂದ ಎತ್ಕೊಂಡ್ಬಿಟ್ಟು ನಮ್ಮ ಮಮ್ಮಿ ನಾನು ಆಯಿತು ಬರೋಷ್ಟೊಳಗೆ 10 ಗಂಟೆ ಆಯಿತು. ಗುಂಡಾ ಎಲ್ಲ ಮನೆ ಕಂಬಿಟ್ರಂಗವ್ರು ಆಲೆ ಯಾರು ಕಾಣಿಸ್ತಾನೆ. ಗೈಸ್ ಫುಲ್ ಲೈಟ್ ಆಫ್, ಎಲ್ಲ ಫುಲ್ ಸ್ಲೀಪಿಂಗು ನೋಡಿ ಗೈಸ್. 10 ಗಂಟೆ ಟೈಮು. ಮಧ್ಯಾಹ್ನ ಹೋದವರು ಇವಾಗ ಬರ್ತಾಯಿದ್ದೀವಿ. ನಮ್ಮಮ್ಮ ಇವಾಗ ಕರ್ಕೊಂಬರ್ತೈತಿ. ನಾನು ನಿಧಾನ ಕಣಮ್ಮ, ಯಾಕಮ್ಮ ಕಿತ್ತೋಯ್ತು? ಗೈಸ್ ಇಲ್ಲ ಕಿತ್ತೋಗಿಲ್ಲ, ಅದು ಇಲ್ಲಿಗೆ ಸೇರಿಸ್ಬೇಕು. ಒಳ್ಳೆ ನಮ್ಮಮ್ಮ ಶಾಕ್ ಕೊಡ್ತೀವಿ ಇವಾಗ ಭಾಗ್ಯ ಕಿತ್ತೋಯ್ತು ಅಂತ. ಬಕಲ್ ಥರ ಐತೆ ಗೈಸ್, ಈ ಬಕಲ್ ಸೇರಿಸ್ಬೇಕು. ನಮ್ಮಮ್ಮ ಇದನ್ನ ಹಿಡ್ಕೊಂಡು ಎಳ್ದೈತೆ, ಕಿತ್ತೇ ಹೋಗೈತೆ ಅದು. ಸೊ ನೋಡಿದ್ರಲ್ಲ ಗೈಸ್, ನಮ್ಮ ಮದುವೆ ತಯಾರಿ ಜೊತೆಗೆ ಮನೇಲಿ ಏನೇನೆಲ್ಲ ಪ್ರೋಗ್ರೆಸ್ ಆಗೈತೆ. ಹಂಗೆ ನಮ್ಮ ಚಿಕ್ಕಪ್ಪನ ತುಂಬ ದಿನ ಆಗಿತ್ತು ನೋಡಿ, ಬಟ್ ಒಳಗಡೆ ಬಿಡಲಿಲ್ಲ ನಮ್ಮನ್ನ ನೋಡೋಕ್ಕೆ. ನಮ್ಮ ಅಜ್ಜಿ ಒಬ್ಬರು ಹೋದರು, ಅಲ್ಲಿ ಯಾರೋ ನರ್ಸಿದ್ರು, ಹೋಗಿ ಹಂಗೆಲ್ಲ ಬರೋಂಗಿಲ್ಲ ಹೋಗಿ ಅಂದರೆ ಅವ್ರಿಗೆ ಸ್ವಲ್ಪ ಜ್ವರ ಬಂದುಬಿಟ್ಟಿದೆಯಂತೆ. ಸೊ ಹಾಗಾಗಿ ಯಾರನ್ನೂ ಬಿಡಲಿಲ್ಲ, ಸುಮ್ಮನೆ ಇನ್ಫೆಕ್ಷನ್ ಅದು ಇದು ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಯಾವಾಗಾದ್ರೂ ಹೋದಾಗ ನೋಡಬೇಕು. ಸೊ ನೋಡೋದಲ್ಲ ಗೈಸ್, ಈ ಥರ ಇತ್ತು ನಮ್ಮ ಇವತ್ತಿನ ಬ್ಲಾಗ್. ಐ ಹೋಪ್ ಎಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಯಾರನ್ನಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.